ಈ ವಿಡಿಯೋಲಿ ಗಸಗಸೆ ಹಾಲು ಹೇಗೆ ಮಾಡೋದು ತೋರಿಸ್ಕೊಳ್ತೀನಿ. ಈ ಇಂಗ್ರೀಡಿಯೆಂಟ್ಸ್ ಅಳತೆ ಬಂದು 4 ಗ್ಲಾಸಷ್ಟು ಗಸಗಸೆ ಹಾಲಾಗುತ್ತೆ. ಇಲ್ಲಿ ನಾನು 1 ಕೊಬ್ಬರಿ ಫುಲ್ ತೊಗೊಂಡಿದ್ದೀನಿ, 100 ಗ್ರಾಮಷ್ಟು ಕಲ್ ಸಕ್ಕರೆ, ಬಾದಾಮಿ ಗೋಡಂಬಿ ನೆನೆಸಿರೋದು 10, 50 ಗ್ರಾಮಷ್ಟು ಗಸಗಸೆ ಮತ್ತು 2 ಏಲಕ್ಕಿ. ಗಸಗಸೆ ಹಾಲು ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಹಾರ್ಟ್ ಇಶ್ಯೂಸ್ಗೆ ತುಂಬ ಒಳ್ಳೆ ಮೆಡಿಸಿನ್. ಗಸಗಸೆನಿಗೆ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ 1 ನಿಮಿಷದಷ್ಟು. ಇದು ಚಟಪಟ ಅಂತ ಯಾವಾಗ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಆಫ್ ಮಾಡಿಕೊಂಡು ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಕ್ಕೆ ಸೋಕ್ ಮಾಡಿರೋ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಸಾಕು, ಸ್ವಲ್ಪ ನೀರು ಹಾಕಿದಿನ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕು. ನಾನು ಇನ್ನೊಂದು ದೊಡ್ಡ ಜಾರ್ ತಗೊಂಡು ಅದರಲ್ಲಿ ಕೊಬ್ಬರಿ ತುರಿ ಮತ್ತು 2 ಏಲಕ್ಕಿನ ಹಾಕೊಂಡು 1 ಗ್ಲಾಸಷ್ಟು ನೀರು ಹಾಕಿ ಇದನ್ನ ರುಬ್ಕೊತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಇದಕ್ಕೆ ಗಸಗಸೆ ಪೇಸ್ಟ್ ಏನು ಮಾಡ್ಕೊಂಡಿದ್ವಿ ಅದನ್ನ ಹಾಕಿ ಒಂದು 3 ರಿಂದ 4 ನಿಮಿಷ ಅಷ್ಟುವರೆಗೂ ರುಬ್ಕೊಂಡು ಶೋಧಿಸ್ಕೊಬೇಕು. ಈ ತರಿಯಾಗಿರೋ ಕೊಬ್ಬರಿ ಎಲ್ಲ ಸಪ್ರೇಟ್ ಆಗುತ್ತೆ. ಇದಕ್ಕೆ ಮತ್ತೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ರುಬ್ಕೊಳ್ಳಿ. ಇದನ್ನ 1-2 ಸರಿ ಮಾಡಿ, ಯಾಕಂದ್ರೆ ಕೊಬ್ಬರಿ ಮತ್ತೆ ಗಸಗಸೆ ಇದು ಅಂಶ ಎಲ್ಲ ಇದಕ್ಕೆ ಹಿಡಿಬೇಕು. ಸೊ ಈಗ ನೋಡಿ ಎಲ್ಲ ಶೋಧಿಸಾದ್ಮೇಲೆ ಇದು ಲಿಕ್ವಿಡ್ ರೆಡಿ ಆಗಿದೆ. ಇದಕ್ಕೆ 100 ಗ್ರಾಮಷ್ಟು ಕಲ್ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಶುಗರ್ ಯೂಸ್ ಮಾಡಲ್ಲ, ಕಲ್ಸಕ್ಕರೆನೆ. ನಿಮ್ಗೆ ಎಷ್ಟು ಬೇಕೋ ಅಳತೆ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಶುಗರ್ ಮಾಡ್ಕೊಬಹುದು. ಕಲ್ಸಕ್ಕರೆ ಹಾಕಿದ್ಮೇಲೆ ಸ್ಟವಲ್ಲಿ ಹೈ ಫ್ಲೇಮಲ್ಲಿ 1 ನಿಮಿಷ ಅಷ್ಟವರೆಗೂ ಮಾತ್ರ ಇದನ್ನ ಬಿಸಿ ಮಾಡ್ಕೊಳ್ಳಿ, ಅದು ಕರ್ಗಕ್ಕೆ ಕಲ್ಸಕ್ಕರೆ. ನಾನಿಲ್ಲಿ ರುಬ್ಬಕ್ಕೆ 4 ಗ್ಲಾಸ್ ಅಷ್ಟು ನೀರು ಯೂಸ್ ಮಾಡಿರೋದ್ರಿಂದ ಇದು ಆಲ್ಮೋಸ್ಟ್ ನಮಗೆ 4 ಗ್ಲಾಸ್ ಅಷ್ಟೇ ಹಾಲು ರೆಡಿ ಆಗುತ್ತೆ. ಗಸಗಸೆ ಹಾಲು ತುಂಬ ಟೇಸ್ಟ್ ಇರುತ್ತೆ, ಒಂದ್ಸರಿ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.